ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ಲೈವುಡ್ಗೆ ಮೈಕಾ ಶೀಟನ್ನು ಮಿಷನ್ ಬಳಸಿ ಹೇಗೆ ಕಟ್ ಮಾಡೋದು ಲೈವ್ ಆಗಿ ನೋಡೋಣ. ಈಗೋ ನೋಡಿ, ಇಲ್ಲಿ ಕಟಿಂಗ್ ಮಿಷನ್ ರೆಡಿಯಾಗಿದೆ. ಮೊದಲು ಕೆಳಗೆ ಪ್ಲೈವುಡ್ ಇಟ್ಟು ಅದರ ಮೇಲೆ ಮೈಕಾ ಶೀಟ್ ಇಡಬೇಕು. ಆಮೇಲೆ ನಮಗೆ ಬೇಕಾದ ಅಳತೆಗೆ ತಕ್ಕಂತೆ ಮತ್ತೊಂದು ಪ್ಲೈವುಡನ್ನು ಅದರ ಮೇಲೆ ಕರೆಕ್ಟಾಗಿ ಜೋಡಿಸಿ ಸೆಟ್ ಮಾಡಿಕೊಳ್ಳಬೇಕು. ಈಗ ಕಟಿಂಗ್ ಸ್ಟಾರ್ಟ್ ಆಗಿದೆ. ಮಿಷನ್ ಓಡುವಾಗ ಶೀಟ್ ಅಲುಗಾಡಬಾರದು ಅಂತ ಕಾಲಿನಿಂದ ಗಟ್ಟಿಯಾಗಿ ಪ್ರೆಸ್ ಮಾಡಿ ಹಿಡಿದುಕೊಂಡು ಮಿಷನ್ನನ್ನು ಗೈಡ್ ಪಟ್ಟಿಯ ಸಹಾಯದಿಂದ ನೇರವಾಗಿ ಕಟ್ ಮಾಡಲಾಗ್ತಿದೆ. ನೋಡಿ, ಈಗ ಮೈಕಾ ಶೀಟ್ ಮತ್ತು ಪ್ಲೈವುಡ್ ಎರಡನ್ನೂ ಸೇರಿಸಿ ಕಟ್ ಮಾಡಲಾಗ್ತಿದೆ. ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಅಳತೆಯ ಗೈಡ್ ಪಟ್ಟಿಯನ್ನು ಇಟ್ಟುಕೊಂಡು ಜಾಗರೂಕತೆಯಿಂದ ಒಂದೊಂದೇ ಪೀಸನ್ನು ಕಟ್ ಮಾಡಿ ಸಖತ್ ಫಿನಿಶಿಂಗ್ನಲ್ಲಿ ರೆಡಿ ಮಾಡಲಾಗ್ತಿದೆ. ಕೊನೆಗೂ ಕಟಿಂಗ್ ಕೆಲಸ ಮುಗಿಯಿತು. ಕಟ್ ಮಾಡಿದ ಶೀಟ್ಗಳು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿವೆ ನೋಡಿ. ಕೆಲಸ ಸೂಪರ್ ಆಗಿದೆ ಅಂತ ನಮ್ಮ ಕಾರ್ಪೆಂಟರ್ ಕೂಡ ಸನ್ಹೆ ಮಾಡ್ತಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.